ಕೆಎಸ್ ಈಶ್ವರಪ್ಪನವರು ಯಾರೆಂಬುದು ಇಡೀ ಕರ್ನಾಟಕದ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಿದೆ ಎಂದು ಬಾಗಲಕೋಟೆ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆಯ ರಾಜ್ಯ ಕಾರ್ಯಾಧ್ಯಕ್ಷ ವೀರಣ್ಣ ಹಳೇಗೌಡರ್ ಅವರು ಹೇಳಿದ್ದಾರೆ. ಏಪ್ರಿಲ್ 16 ಮಧ್ಯಾಹ್ನ 12:30 ಸಂದರ್ಭದಲ್ಲಿ ಅವರು ಮಾತನಾಡಿದ್ದು, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕದ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಹೇಳಿಕೆಗೆ ತಿರುಗೇಟನ್ನು ನೀಡಿದ್ದಾರೆ. ನಗರದ ಬಿಜೆಪಿಯ ಕಾರ್ಯಾಲಯದಲ್ಲಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಈಶ್ವರಪ್ಪನವರು ಯಾರೆಂಬುದೇ ನನಗೆ ಗೊತ್ತಿಲ್ಲವೆಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಅವರು ತಿರುಗೇಟನ್ನು ನೀಡಿದ್ದು, ಕರ್ನಾಟಕದಲ್ಲಿ ಸಣ್ಣ ಮಕ್ಕಳನ್ನು ಹೋಗಿ ಫೋಟೋವನ್ನು ತೋರಿಸಿ ಕೇಳಿದರೆ ಇವರು ಈಶ್ವರಪ್ಪನವರು ಅಂತ ಹೇಳ್ತಾರೆ. ಇದೇ ಅಗರ್ವಾಲ್ ಅವರು ಶಿವಮೊಗ್ಗಕ್ಕೆ ಹೋದಾಗ ಈಶ್ವರಪ್ಪನವರ ಮನೆಗೆ ಹೋಗಿದ್ದರು. ಈಗ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೇನೇ ಇರಲಿ, ಶಿವಮೊಗ್ಗ ಲೋಕಸಭಾ ಅಖಾಡದಿಂದ ಈಶ್ವರಪ್ಪನವರಿಗೆ ಸ್ಪರ್ಧಿಸುವುದಕ್ಕೆ ಅವಕಾಶವನ್ನು ಕೊಡಬೇಕು. ಇನ್ನೂ ಕೂಡ ಸಮಯವಿದೆ. ಹೀಗಾಗಿ ಬಿಜೆಪಿ ಟಿಕೆಟ್ ಅನ್ನು ನೀಡಬೇಕೆಂದು ಒತ್ತಾಯಿಸಿದರು. ಅವರು ಏನು ಹೇಳಿದಾರಲ್ಲ, ಆ ರೀತಿಯಾಗಿ ತಾವು ತಮ್ಮ ಸ್ಥಾನವನ್ನು ಲೋಕಸಭಾ ಕ್ಷೇತ್ರದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇಬರಿಗೆ ಹಿರಿಯ ನಾಯಕರಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬಿಟ್ಟು ಕೊಡ್ಬೇಕಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಮೊನ್ನೆ 2023ರಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಈಶ್ವರಪ್ಪ ಸಾಹೇಬರು ಹಿರಿಯ ನಾಯಕರ ಮಾತಿಗೆ ಬೆಲೆ ಕೊಟ್ಟು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದರು. ಅದೇ ಅವ್ರ ಜೊತೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಪಕ್ಷದ ವಿರುದ್ಧ ಹೋಗಿ ಮತ್ತೀಗ ಅವರಿಗೆ ಪಕ್ಷಕ್ಕೆ ಕರ್ಕೊಂಬಂದು ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಟ್ಟಿದ್ದಾರೆ. ಯಾಕೆ ಈಶ್ವರಪ್ಪನವ್ರು ಏನು ಅನ್ಯಾಯ ಮಾಡಿದ್ದಾರೆ? ಯಾಕೆ ಅವ್ರಿಗೆ ಯಾಕೆ ನೀವು ಟಿಕೆಟ್ ಕೊಡ್ತಾ ಇಲ್ಲ? ಯಾಕೆ ಈ ರಾಜ್ಯದೊಳಗೆ ಕುರುಬರು ಮತ ಬೇಡವಾ ಬಿಜೆಪಿ ಪಕ್ಷಕ್ಕೆ? ಆ ರೀತಿ ತಪ್ಪು ನಿರ್ಧಾರ ತಗೊಳಕ್ ಹೋಗ್ಬೇಡಿ ದಯವಿಟ್ಟು. ಯಡಿಯೂರಪ್ಪನವ್ರೆ, ಇನ್ನೂ ಕಾಲ ಮಿಂಚಿಲ್ಲ. 19ರವರೆಗೆ ಅವಕಾಶ ಐತಿ. ಕುರುಬ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೊತೆ 35ರಿಂದ 40% ಭಾರತೀಯ ಜನತಾ ಪಾರ್ಟಿ ಜೊತೆ ಇದೀವಿ. ನಾವು ಎಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾನ ಅಂತೇಳಿ ನಾವು ಸಿದ್ದರಾಮಯ್ಯ ಜೊತೆ ಇಲ್ಲ. ನಾವು ಭಾರತೀಯ ಹಿಂದುತ್ವದ ನಾಯಕರು. ನಾವು ನರೇಂದ್ರ ಮೋದಿ ಅವರ ಒಂದು ಕಟ್ಟ ಬೆಂಬಲಿಗರು ನಾವೆಲ್ಲ. ಈಶ್ವರಪ್ಪನವ್ರು ಯಾರು ಅನ್ನೋದು ಕರ್ನಾಟಕ ರಾಜ್ಯದ ಅವ್ರ ಫೋಟೋ ಇಟ್ಕೊಂಡು ಕೇಳಿದ್ರೆ ಯಾರನ್ನ ಬೇಕಾದ್ರೆ ಹೇಳ್ತಾರ. ಅವ್ರು ಅವ್ರ ತಪ್ಪು ಕಲ್ಪನೆ. ಮತ್ತೆ ಅವ್ರು ಗುರ್ತಿರಲಾರ್ದು ಅವ್ರ ಮನೆಗೆ ಹಂಗೆ ಹೋಗಿದ್ರು ಅವ್ರು ಅಗರ್ವಾಲ್ ಅವ್ರು ಯಾರು ಅನ್ನೋದು ಕರ್ನಾಟಕ ರಾಜ್ಯಕ್ಕೆ ಗುರ್ತಿಲ್ಲ. ಈಶ್ವರಪ್ಪನವ್ರು ಮುಂದೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಮುಂದಿನ ನಡೆ ಅವರು ಈಶ್ವರ ನಾನು ಬೆಂಬಲ ಕೊಡಬೇಕು. ಯಾಕಂದ್ರೆ ನಾವು ಒಂದು ಸಮಾಜದ ಆಗ್ರಹ ಆಗಿ, ಯಾಕಂದ್ರೆ ನಾವು ಸಮಾಜದ ಮುಖಂಡನಾಗಿ ಇದೊಂದು ನನ್ನ ಬೇಡಿಕೆ ಇದು. ಯಾಕಂದ್ರೆ ನಾವು ರಾಜಕಾರಣದವ್ರು ಬೆಳಿಬೇಕಂದ್ರೆ ನಮಗೆಲ್ಲ ಸಮಾಜದ ಬೆಂಬಲ ಬೇಕಾಗ್ತದೆ. ಆ ಒಂದು ಉದ್ದೇಶದಿಂದ ನಾನು ಬೆಂಬಲ ಕೋರಿದೆ. ನಾನು ಬಿಜೆಪಿಯ ಹಿಂದುಳಿದ ಜಿಲ್ಲಾ ನಾಯಕರಾಗಿ ಹೇಳಕತ್ತೀರೋ ಸಮಾಜದವರಾಗಿ ಹೇಳಕತ್ತೇನ್ರಿ ಸರ್. ನಾನು ಸಮಾಜದವರಾಗಿ ಹೇಳಕತ್ತೇನ್ರಿ. ನಾನು ಒಟ್ಟು ಅವಕಾಶ ಮಾಡಿ ಕೊಡ್ಬೇಕು. ಒಟ್ಟು ಪಕ್ಷಕ್ಕೆ ಒಳ್ಳೇದಾಗ್ತದೆ. ಯಾಕಂದ್ರೆ ಇದು ನನಗೆ ಅಟ ಅಲ್ಲ, ಕಾಂಗ್ರೆಸ್ ಪಕ್ಷದವ್ರನ್ನ ಹೋಗಿ ಕೇಳಿದ್ರು ಹೇಳ್ತಾರೆ ಈಶ್ವರಪ್ಪ ಅವರು ಎಂಥ ನಾಯಕರು ಅನ್ನೋದು. ಯಾಕಂದ್ರೆ ಪಕ್ಷಕ್ಕಾಗಿ ಅವ್ರ ತ್ಯಾಗ ಎಂಥದ್ದು ಅನ್ನೋದು ಕೊಡದೆ ಹೋದ್ರೆ ಹೌದು. ಈಶ್ವರಪ್ಪ ಸಾಹೇಬ್ರು ಹೆಂಗಾದ್ರು ಮತ್ತು ಅವ್ರ ಪಕ್ಷೇತರ ನಿಲ್ಲಕ್ಕೆ ರೆಡಿ ಆಗ್ಯಾರ. ಅವ್ರ ಪಕ್ಷೇತರ ನಿಲ್ತಾರೆ. ಅವರು ಮುಂದೆ ಆಗೋಕೆ ಅದು ಯಡಿಯೂರಪ್ಪ ವಿಜೇಂದ್ರನ ಕಾರಣ. ಕುರುಬರೆಲ್ಲ ನೀವು ಸಂಘಟನೆ ಮಾಡಿ ಬಿಜೆಪಿ ಸೋಲ್ಸಕ್ಕೆ ಪ್ರಯತ್ನ ಇಲ್ಲ ಬಿಜೆಪಿ ಸೋಲ್ಸಲ್ಲ. ಯಾಕೆ ನಮ್ಗೆ ಹಿಂದುತ್ವ ಈ ದೇಶದ ಈ ನರೇಂದ್ರ ಮೋದಿ ಅವ್ರು ಇನ್ನೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು. ನಾವಿಲ್ಲಿ ಗದ್ದಿಗೌಡರಿಗೆ ಓಟ್ ಹಾಕ್ತೀವಿ. ನಾವಿಲ್ಲಿ ಎಲ್ಲ